ನೀವೆಲ್ಲರೂ ಕೇಳಿರ್ಬೋದು ICICI ADR ಏನಿದೆ ಅಪ್ ಬೈ 3% ಅಂತ ಕೇಳಿರ್ಬೋದು, ಅಥವಾ HDFC ADR ಅಪ್ ಬೈ 4%, ಅಥವಾ ವಿಪ್ರೋ ಅಥವಾ ಇನ್ಫೋಸಿಸ್ ADR ಏನಿದೆ ಡೌನ್ ಬೈ 3%, 4% ಅಂತ ಕೇಳಿರ್ತೀರ. ಸೊ ಈ ವಿಡಿಯೋದಲ್ಲಿ ನಾವು ADR ಅಂದ್ರೆ ಏನಂತ ತಿಳ್ಕೊಳ್ಳೋಣ. ಹಾಗೆ ನಾವು ಇಂಡಿಯನ್ ಟ್ರೇಡರ್ ಅಥವಾ ಇನ್ವೆಸ್ಟರ್ ಆಗಿ ನಮಗೆ ADR ಹೇಗೆ ಸಹಾಯ ಮಾಡುತ್ತೆ ಅಂತ ಈ ವಿಡಿಯೋದಲ್ಲಿ ಕಲಿಯೋಣ ಬನ್ನಿ. ಸೊ ನಿಮ್ಗೆಲ್ಲರಿಗೂ SGX ನಿಫ್ಟಿ ಬಗ್ಗೆ ಗೊತ್ತೇ ಇರುತ್ತೆ. ಸೊ ಇದನ್ನ ನಾವು ಗಿಫ್ಟ್ ನಿಫ್ಟಿ ಅಂತ ಸಹ ಹೇಳ್ತೇವೆ. ಇದನ್ನ ನಾವು ಏನಕ್ಕೆ ಗಿಫ್ಟ್ ನಿಫ್ಟಿ ಅಂತ ಹೇಳ್ತೀವಿ ಅಂದ್ರೆ, ನಾವು ಇದನ್ನ ಟ್ರ್ಯಾಕ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ನಾಳೆ ಇಂಡಿಯನ್ ಮಾರ್ಕೆಟ್ಸ್ ಏನಿದೆ ಗ್ಯಾಪ್ ಅಪ್ ಓಪನ್ ಆಗ್ತಿದೆ ಅಥವಾ ಗ್ಯಾಪ್ ಡೌನ್ ಓಪನಿಂಗ್ ಆಗ್ತಿದೆ ಅಥವಾ ಫ್ಲಾಟ್ ಓಪನಿಂಗ್ ಆಗ್ತಿದೆ ಅಂತ ನಾವು ಈ SGX ನಿಫ್ಟಿ ಟ್ರ್ಯಾಕ್ ಮಾಡಿದ ತಕ್ಷಣ ನಮಗೆ ಗೊತ್ತಾಗುತ್ತೆ. ಉದಾಹರಣೆಗೆ ಏನಾದ್ರು SGX ನಿಫ್ಟಿ ಏನಾದ್ರು 1% ಅಪ್ ಆಗಿದ್ರೆ ನಾಳೆ ನಿಮಗೆ ನಿಫ್ಟಿ 50 ಅಲ್ಲೂ ಸಹ ಎಕ್ಸಾಕ್ಟ್ 1% ಅಪ್ ಏನು ನೋಡಕ್ ಸಿಗಲ್ಲ, ಬಟ್ ಏರುಪೇರು ಆಗ್ತಿರುತ್ತೆ. 0.80% ಅಥವಾ 0.90% ಅಷ್ಟು ಗ್ಯಾಪ್ ಅಪ್ ಓಪನಿಂಗ್ ನೋಡಕ್ ಸಿಗ್ಬೋದು. ಅದೇ ಹಾಗೆ 1% ಡೌನ್ ಆಗಿದ್ರೆ ಎಕ್ಸಾಕ್ಟ್ 1% ಏನ್ ಕೆಳಗೆ ಬೀಳಲ್ಲ, 0.80 ಅಥವಾ 0.85% ಅಷ್ಟು ನಿಫ್ಟಿ 50 ಅಲ್ಲಿ ಗ್ಯಾಪ್ ಡೌನ್ ಓಪನಿಂಗ್ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಇದಾಯ್ತು ಇಂಡೈಸಸ್. ಸೊ ಇದೇ ತರ ನಿಮಗೆ ಒಂದಷ್ಟು ಸ್ಟಾಕ್ಸ್ ಅಲ್ಲಿ ಗ್ಯಾಪ್ ಅಪ್ ಓಪನಿಂಗ್ ಆಗುತ್ತೋ ಗ್ಯಾಪ್ ಡೌನ್ ಓಪನಿಂಗ್ ಆಗುತ್ತಾ, ಅಥವಾ ಆ ಸ್ಟಾಕ್ಸ್ ಗಳು ನಾಳೆ ಹೇಗೆ ಓಪನ್ ಆಗಬಹುದು ಅಥವಾ ಹೇಗೆ ಪರ್ಫಾರ್ಮ್ ಮಾಡಬಹುದು ಅಂತ ನಿಮಗೆ ಟ್ರ್ಯಾಕ್ ಮಾಡಕ್ಕೆ ಹೆಲ್ಪ್ ಮಾಡೋದೇ ADR. ಸೊ ವಾಟ್ ಇಸ್ ADR? ADR ಅಂದ್ರೆ ಏನು? ಸೊ ADR ಅಂದ್ರೆ ಅಮೆರಿಕನ್ ಡಿಪಾಸಿಟರಿ ರೆಸಿಟ್ ಅಂತ, ರೆಸಿಟ್ ಅಂತಾನು ಹೇಳ್ಬೋದು ಅಥವಾ ರೆಸಿಪ್ಟ್ ಅಂತಾನು ಹೇಳ್ಬೋದು. ADR ಡೆಫಿನೇಷನ್ ಹೇಳಬಹುದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಇಂಡಿಯನ್ ಶೇರ್ಸ್ ಏನಿದೆ ಅದು ಫಾರಿನ್ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಟ್ರೇಡ್ ಆಗ್ತಿದ್ರೆ ನಾವು ಅದನ್ನ ADR ಅಂತ ಹೇಳ್ಬೋದು. ಸೊ ನಮ್ಮ ಇಂಡಿಯನ್ ಮಾರ್ಕೆಟ್ ಏನಿದೆ 3:30 ಕ್ಲೋಸ್ ಆಗುತ್ತೆ. ಅದೇ US ಮಾರ್ಕೆಟ್ ಯಾವಾಗ ಓಪನ್ ಆಗುತ್ತೆ ಅಂದ್ರೆ 7 ಗಂಟೆಯಿಂದ 2 ಗಂಟೆ ಗಂಟ ಓಪನ್ ಇರುತ್ತೆ. ಸೊ ಆ ಸಂದರ್ಭದಲ್ಲಿ ನೀವು ಈ ADR ನ ಟ್ರ್ಯಾಕ್ ಮಾಡಬಹುದು. ಎಲ್ಲ ಇಂಡಿಯನ್ ಶೇರ್ಸ್ ಏನು ಲಿಸ್ಟ್ ಆಗಿಲ್ಲ, ಬರೀ ಫ್ಯೂ ಸ್ಟಾಕ್ಸ್ ಏನಿದೆ ADR ಅಲ್ಲಿ ಲಿಸ್ಟ್ ಆಗಿದೆ. ಅದು ಯಾವ್ದಾದ್ರೆ ಇದು ನೋಡಿ, HDFC ಬ್ಯಾಂಕ್ ಇರ್ಬೋದು ಅಥವಾ ಇನ್ಫೋಸಿಸ್ ಇರ್ಬೋದು ಅಥವಾ ICICI ಬ್ಯಾಂಕ್ ಇರ್ಬೋದು, ವಿಪ್ರೋ ಇರ್ಬೋದು. ಹಾಗೆ ಒಂದಷ್ಟು ಶೇರ್ಸ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗದೆ ಇರೋದಿದೆ. ಯಾವ್ದಂದ್ರೆ ಮೇಕ್ ಮೈ ಟ್ರಿಪ್ ನೋಡಬಹುದು, ಹಾಗೆ ನೀವು ಆಕ್ಸಿಸ್ ಬ್ಯಾಂಕ್ ನೋಡಬಹುದು ಅಥವಾ ಡಾಕ್ಟರ್ ರೆಡ್ಡಿ ಲ್ಯಾಬ್ಸ್ ಸಹ ನೋಡಬಹುದು. ಸೊ ಯಾವ ಶೇರ್ಸ್ ಲಿಸ್ಟ್ ಆಗಿದೆ ಅಂತ ಸರ್ಚ್ ಮಾಡಕ್ ನೀವೇನ್ ಮಾಡಬಹುದು, ಗೂಗಲ್ ಅಲ್ಲಿ ಬಂದು ಫುಲ್ ಲಿಸ್ಟ್ ಆಫ್ ADR ಸ್ಟಾಕ್ ಅಂತ ಹೊಡಿರಿ, ಫುಲ್ ಲಿಸ್ಟ್ ಆಫ್ ಇಂಡಿಯನ್ ADR ಸ್ಟಾಕ್ಸ್ ಅಂತ ಹೊಡಿರಿ. ಸರ್ಚ್ ಮಾಡಿದ ತಕ್ಷಣ ನಿಮಗೆ investing.com ಫಸ್ಟ್ ವೆಬ್ಸೈಟ್ ಬರುತ್ತೆ, ಫುಲ್ ಲಿಸ್ಟ್ ಆಫ್ ಇಂಡಿಯನ್ ADR ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ಕೆಳಗೆ ಸ್ಕ್ರಾಲ್ ಮಾಡಿದ್ರೆ ನೋಡಿ, ನಿಮಗೆ ಇಲ್ಲಿ ಯಾವ ಸ್ಟಾಕ್ ಲಿಸ್ಟ್ ಆಗಿದೆ ADR ಅಲ್ಲಿ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಸೊ ಈ ತರ ನೀವು ಈ ವೆಬ್ಸೈಟ್ಗೆ ಬಂದು ಏನ್ ಮಾಡಬಹುದು, ಈ ADR ನ ಸಹ ಟ್ರ್ಯಾಕ್ ಮಾಡಬಹುದು. ಸೊ ಉದಾಹರಣೆಗೆ ಇಲ್ಲಿ ಏನಾದ್ರು ICICI 2-3% ಅಥವಾ 5% ಡೌನ್ ಆಗಿದ್ರೆ ನಾಳೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ICICI ಗ್ಯಾಪ್ ಡೌನ್ ಓಪನಿಂಗ್ ಆಗಿ ಅಥವಾ ಬೇರೆ ಶಾಕ್ ಟ್ರೇಡ್ ಆಗೋ ಸಾಧ್ಯತೆ ಏನಿರುತ್ತೆ ಜಾಸ್ತಿ ಇರುತ್ತೆ. ಸೊ ಉದಾಹರಣೆಗೆ ಏನಾದ್ರು ಈಗ HDFC ADR ಡೌನ್ ಇದ್ರೆ ನಾಳೆ ಸಹ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಕಂಪಲ್ಸರಿ ಗ್ಯಾಪ್ ಡೌನ್ ಆಗುತ್ತೆ ಅಥವಾ ಬೇರಿಶ್ ಆಗಿರುತ್ತೆ ಅಂತ ಕಂಪಲ್ಸರಿ ಏನಿಲ್ಲ. ನಿಮಗೆ ಇದು ಬರೀ ಒಂದು ಓವರ್ವ್ಯೂ ಕೊಡ್ತಿದೆ ನಾಳೆ HDFC ಅಥವಾ ಈ ICICI ಹೇಗೆ ಟ್ರೇಡ್ ಮಾಡಬಹುದು ಅಂತ.